ಸರ್ವಾಧಿಕಾರಿ ನೀತಿ ಅಂತ ಮಾತಾಡೋ ಕಾಂಗ್ರೆಸ್ ಸರ್ವಾಧಿಕಾರಿ ಆಡಳಿತ ಹೆಂಗೈತ್ ನೋಡ್ರಿ. ಕನಕಪುರದ ಬಂಡೆಯನ್ನ ಬಗ್ಸಿ ಕ್ಷಮೆ ಕೇಳಿಸಿದ್ದು ಕಾಂಗ್ರೆಸ್. ನಾ ಯಾರಿಗೂ ಅಂಜಂಗಿಲ್ಲ, ನಾ ಯಾರ ಹೇಳಿಕೆಗೂ ಬಗ್ಗಂಗಿಲ್ಲ ಅಂತಿದ್ದ DK ಶಿವಕುಮಾರ್ ಅವರು ಸಾರಿ ಕೇಳ್ಬಿಟ್ಟಾರ. ಕಾಂಗ್ರೆಸ್ಗ RSS ಅವ್ರ ಮೇಲೆ ಅದೇನು ದ್ವೇಷ ಐತಿ ನೋಡ್ರಿ, ಬರೀ ಉದ್ದಕ್ಕೂ ಇಂಥದ ಮಾಡಿ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ವಾಧಿಕಾರಿ ಆಡಳಿತದ ಮುಂದೆ ಬಗ್ಗಬೇಕಾಗ್ತದೆ. ಹಿಂಗ ಸರ್ವಾಧಿಕಾರಿ ಫ್ಯಾಸಿಸ್ಟ್ ಆಡಳಿತ ಮಾಡಾಕತ್ತಿರೋ ಈ ಕಾಂಗ್ರೆಸ್ ಐತಲ್ರಿ, ಇದಕ್ಕೆ RSS ಬಗ್ಗೆ ದ್ವೇಷಕಾರೋ ಚಟ ಐತಿ. ರಾಮನಗರದ ಬಂಡೆ ಕ್ಷಮೆ ಕೇಳೈತಿ. ವಿಷಯ ಸಾಂದು ಕ್ಷಮೆ ಭಾಳ ದೊಡ್ಡದು. ನಾ ಯಾರಿಗೂ ಹೆದರ್ಕೊಂಡು ಕ್ಷಮೆ ಕೇಳಿಲ್ಲ, ನಾ ಯಾರ ಹೇಳಿಕೆಗೂ ಬಗ್ಗಂಗಿಲ್ಲ. ನನಗನಿಸಿ ನಾನು ಕೇಳತ್ತೀನಿ ಸಾರಿ ಅಂತ ಎಷ್ಟೇ ತ್ಯಾಪಿ ಬಡಿದ್ರು DK ಶಿವಕುಮಾರ್ ಅವರು ಬಗ್ಗಿದ್ರು ಅಂತ ಬಂಡೆಯನ್ನೇ ಕಾಂಗ್ರೆಸ್ ಪಕ್ಷ ಬಗ್ಗಿಸ್ತು ಅನ್ನೋದು ಖರೆ ಐತಿ. ಅದು ಇಷ್ಟು ಸಣ್ಣ ವಿಷಯಕ್ಕೆ ಬಂಡೆನ ಬಗ್ಸ್ಯಾರಂದ್ರೆ ಕಾಂಗ್ರೆಸ್ ಪಕ್ಷದ ಸರ್ವಾಧಿಕಾರಿ ಮನಸ್ಥಿತಿ ಎಂಥದ್ದಿರಬೇಡ ನೋಡ್ರಿ. ಸರ್ವಾಧಿಕಾರಿಗಳ ಬಗ್ಗೆ ಮಾತಾಡೋ ಕಾಂಗ್ರೆಸ್ ಪಕ್ಷ, ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿ ಅಂತ ಹೇಳೋ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಯಾವ ಸರ್ವಾಧಿಕಾರಿಗೆ ಕಮ್ಮಿ ಐತಿ ನೀವ ಹೇಳ್ರಿ. ಮುಸಲೋನಿ ಅಂತ ಒಬ್ಬ ಫ್ಯಾಸಿಸ್ಟ್ ಇದ್ದ, ಅಂದ್ರೆ ಸರ್ವಾಧಿಕಾರಿ. ಅವನ ಒಂದು ನಂಬರ್, ಅವನ ಹಿಂದೆ ಯಾರೂ ಇಲ್ಲ ಅಂತ ಅನ್ಕೋಬೇಕನ್ನೋಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷ ಬರ್ತೈತಿ. ಕಾಂಗ್ರೆಸ್ ಅಷ್ಟು ಸರ್ವಾಧಿಕಾರಿ ಇನ್ನೊಂದಿಲ್ಲ. ಅದಷ್ಟೇ ಅಲ್ರಿ, ಇಟಲಿಯ ಮುಸಲೋನಿ ಸೇನೆ ಒಳಗಿದ್ದವ್ರಿಗೂ ಭಾರತದಾಗ ಮುಸಲೋನಿಗತ್ಲೆ ಸರ್ವಾಧಿಕಾರಿ ನಡ್ಸಾಕತ್ತಿರೋರ್ಗೂ ಒಂದು ರೀತಿ ರಕ್ತ ಸಂಬಂಧ ಐತಿ. ಅದು ಎಂಥದ್ದು ಅಂತ ನಾ ಹೇಳೋಕ್ಕಿಂತ ಆಳವಾಗಿ ಯೋಚನೆ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತಿ. ಸರ್ವಾಧಿಕಾರಿ ಅಂತ ನಾ ಯಾಕೆ ಹೇಳಕತ್ತೀನಿ ಅನ್ನೋದನ್ನ ಬಿಡಿಯಾಗಿ ಹೇಳ್ತೇನೆ ಕೇಳ್ರಿ. ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋ ಸಂವಿಧಾನದ ಮೇಲೆ ತಿದ್ದುಪಡಿ ತಂದಿದ್ದು ಇದ ಕಾಂಗ್ರೆಸ್ ಸರ್ಕಾರ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಕ್ಕ ಯೋಚನೆ ಮಾಡಿದ್ದು, ಹಾಕಕ್ಕ ಪ್ರಯತ್ನ ಪಟ್ಟಿದ್ದು ಇದ ಕಾಂಗ್ರೆಸ್ ಸರ್ಕಾರ ರೀ. ಸಂವಿಧಾನದ ಮೇಲೆ ದಬ್ಬಾಳಿಕೆ ಮಾಡಿ ತುರ್ತು ಪರಿಸ್ಥಿತಿ ಹೇರಿದ್ದು ಯಾವ ಸರ್ಕಾರ? ದ ಒನ್ ಆ್ಯಂಡ್ ಓನ್ಲಿ ಕಾಂಗ್ರೆಸ್ ಸರ್ಕಾರ. ಪ್ರಜಾಪ್ರಭುತ್ವದ ರೀತಿಯಿಂದ ಆಯ್ಕೆ ಆದವ್ರನ್ನ ಪಕ್ಷದಿಂದ ಕೆಳಗಿಳಿಸಿ ಆ ಸರ್ಕಾರ ಬೀಳಿಸಿದ್ದು ಇದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಅದಷ್ಟೇ ಯಾಕ್ರಿ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪನ್ನ ಉಲ್ಟಾ ಪಲ್ಟಾ ಮಾಡಿದ್ದ ಹೆಮ್ಮೆ ಹಿರಿಮೆ ಕಾಂಗ್ರೆಸ್ ಪಕ್ಷದ್ದು. ಇಷ್ಟ ಅಲ್ರಿ, ಏನೇನೇನೇನೇನೋ ಎಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿಬಿಟ್ಟೈತಿ, ಮಾಡಾಕು ಹತ್ತೈತಿ. ಇಂಥ ಮನಸ್ಥಿತಿ ಇರೋ ಫ್ಯಾಸಿಸ್ಟ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದ ಸರ್ವಾಧಿಕಾರ ಮನಸ್ಥಿತಿಯನ್ನು ಬಳಸ್ಕೊಂಡು DK ಶಿವಕುಮಾರ್ ಕನಕಪುರದ ಬಂಡೆಯನ್ನು ಬಗ್ಸಿ ಬಳಸಿ ಕ್ಷಮೆ ಕೇಳಿಸೈತಿ. ಏನು ಮಹಾ ತಪ್ಪು ಮಾಡಿದ್ರು. ಭಾರತೀಯ ಹೌದಿಲ್ರಿ, ಭಾರತೀಯನಾಗಿ RSS ಪ್ರಾರ್ಥನಾ ಗೀತೆ ಹಾಡಿದ್ರು. ಅದ ದೊಡ್ಡ ಇಶ್ಯೂ ಆಗ್ಬಿಡ್ತದೆ. ಯಾಕಂದ್ರೆ ಕಾಂಗ್ರೆಸ್ ಅವ್ರಿಗೆ RSSಗೆ ಆಗಿ ಬರಂಗಿಲ್ಲ ಅನ್ನೋ ಮನಸ್ಥಿತಿ ಅವ್ರದ್ದು. RSS ಯಾರನ್ನೂ ದ್ವೇಷ ಮಾಡಂಗಿಲ್ಲ, ಆದರೆ ಕಾಂಗ್ರೆಸ್ RSSನ ದ್ವೇಷ ಮಾಡ್ತೈತಲ್ಲ, ಲಾಜಿಕ್ಕ ಇಲ್ದ RSSನ ದ್ವೇಷ ಮಾಡ್ಕೋತ ಬಂದೈತಿ, ಮಾಡ್ಕೋತಿರ್ತೈತಿ. ದೇಶದಾಗ, ನಮ್ಮ ದೇಶದಾಗ ಏನು ಬೇಕಾದ ಅನಾಹುತ ಆಗಲಿ, ಅದೇನಾರೇ ಆಗ್ಲಿರಿ, ಅದಾದ್ರೆ ಅದು RSS ಇಂದನ ಆದಂಗೆ. ಒಂದು ರೀತಿ ರೋಗಿಷ್ಠ ಮನಸ್ಥಿತಿ RSS ಮೇಲೆ ಕಾಂಗ್ರೆಸ್ದು. ಎಲ್ಲದಕ್ಕೂ ಕಾಂಗ್ರೆಸ್ RSSನ ಧೋರಣೆ ಮಾಡ್ತೈತಿ. 20/11 ಅಟ್ಯಾಕ್ ಮಾಡಿದ್ದು RSS ಅಂತು. ದೇಶವನ್ನು ಪ್ರೀತಿ ಮಾಡೋರು ಕಾಂಗ್ರೆಸ್ಗೆ ಆಗಿ ಬರಂಗಿಲ್ಲ. RSS ದೇಶ ಪ್ರೀತಿಸ್ತೈತಿಲ್ರಿ, ಕಾಂಗ್ರೆಸ್ಗೆ ಅದು ಒಟ್ಟು ಆಗಿ ಬರಂಗಿಲ್ಲ. ಇಂಥ ಮನಸ್ಥಿತಿ ಕಾಂಗ್ರೆಸ್ಗೆ ಅದು ಯಾಕೈತೋ ಗೊತ್ತಿಲ್ಲ. ಬಹುಶಃ ಇಂಡಿಯನ್ ಮುಸ್ಲಿಂ ಲೀಗ್ನ ಬಿಟ್ಟು RSSನ ದ್ವೇಷ ಮಾಡೋರು ಯಾರೇ ಜಾಸ್ತಿ ದ್ವೇಷ ಮಾಡೋರು ಜಗತ್ನಾಗ ದೇಶದಾಗ ಆಧಾರ ಅಂದ್ರೆ ಅದು ಕಾಂಗ್ರೆಸ್ನವರು. ಮುಸ್ಲಿಂ ಲೀಗ್ದಂತರೂ ಹುಟ್ಟು ಗುಣ RSSನ ದ್ವೇಷ ಮಾಡ್ತೈತಿ, ಅದಂತರೂ ಕಾಮನ್ ಥಿಂಗ್. ಬಟ್ ಕಾಂಗ್ರೆಸ್ ಮಾಡ್ತೈತಲ್ರಿ ದ್ವೇಷ, ಆ ರೇಂಜಿಗೆ ದ್ವೇಷ ಬೇರೆ ಯಾರು ಯಾರ ಮೇಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಬಿಡ್ರಿ. ಖರೆ ರೀ, ಅದು ಎಂಥ ಅನಾಹುತ ದೌರ್ಜನ್ಯ ದುನಿಯಾ ಆಗಲ್ರಿಪ್ಪ, ಅದು RSS ಮಾಡ್ತು ಅಂತಾರೆ ಇವರು. ಸಾಕ್ಷಿ ಕೇಳ್ರಿ, ಇವ್ರ ಕಡೆ ಇರಂಗಿಲ್ಲ. ಇದ ರಾಹುಲ್ ಗಾಂಧಿ ಅಲ್ಲೇನ್ರಿ, ಮಹಾತ್ಮ ಗಾಂಧಿನ ಕೊಂದಿದ್ದು RSS ಅವರು ಅಂದಿದ್ರು. ಆಮೇಲೆ ಕೋರ್ಟ್ ಮುಂದೆ ಹೋಗಿ ತಪ್ಪಾತು ಕ್ಷಮಿಸ್ಬಿಡ್ರಿ ಅಂದಿದ್ದು ಇವ್ರ. ಅಂತ ಮನಸ್ಥಿತಿ ಇವ್ರದು. ಬಾಯ್ ಐತ್ಲ ಚಪ್ಪಲ ತೀರ್ಸ್ಕೊಂಡು ಮಾತಾಡೋನು RSS ಬಗ್ಗೆ ವಿರೋಧ ಮಾತಾಡೋನು ಅನ್ನೋ ಅಂತ ಬುದ್ಧಿ. ಮತ್ತು ರಾಹುಲ್ ಗಾಂಧಿ ಅವರು ಪದೇ RSSನವರು ಸ್ವಾತಂತ್ರ್ಯ ಹೋರಾಟದಾಗ ಇರಲಿಲ್ಲ ಅಂತ ಮಾತಾಡ್ತಾರೆ. ಮೇ ಬಿ ರಾಹುಲ್ ಗಾಂಧಿ ಅವರು ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ಅಧ್ಯಯನ ಮಾಡಿರಬೇಕು, ನಿಜವಾದ ಇತಿಹಾಸ ಅವ್ರಿಗೆ
ಗೊತ್ತಿದ್ದಿದ್ರೆ ಹಿಂಗೆಲ್ಲ ಯಾಕೆ ಮಾತಾಡ್ತಿದ್ರು? ರಾಹುಲ್ ಗಾಂಧಿ ಅವರ RSSನ ಸಂಸ್ಥಾಪನೆ ಮಾಡಿದ ಸಂಸ್ಥಾಪಕ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರೇ ಸ್ವಾತಂತ್ರ್ಯ ಸಂಗ್ರಾಮದಾಗ ಇದ್ದವರು, ಸ್ವಾತಂತ್ರ್ಯ ಹೋರಾಟದಾಗ ಇದ್ದವರು. ಅವ್ರು RSSನವರ. ದಾದಾ ನಾಯಕ್ ಚಿಮೂರ್, ರಾಮದಾಸ್ ರಾಂಪುರೆ, ತುಕ್ದೋಜಿ ಮಹಾರಾಜ್ ಇವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿ ಅಂತ ಹೋರಾಡಿ ಮಾಡಿದವರು. ಇವರೆಲ್ಲ RSSನವರು, RSSನ ಕಾರ್ಯಕರ್ತರು, ಸ್ವಯಂ ಸೇವಕರು, RSS ಸಂಸ್ಥಾಪಕರು. ಇವರೆಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ಭಾರತದ ಇತಿಹಾಸ ಗೊತ್ತಿಲ್ಲ. ಯಾರೋ 4 ಮಂದಿ ಹೇಳಿಕೊಡೋದನ್ನ ಬಂದು ಮಾತಾಡೋದು, ಅದ್ರಾಗೂ ಎಡವಟ್ಟು ಮಾಡೋದು ಬಿಟ್ಟರೆ ರಾಹುಲ್ ಗಾಂಧಿಗೆ ಏನು ಗೊತ್ತೈತಿ? RSS ಮೇಲೆ ಸುಳ್ಳು ಸುಳ್ಳು ಆರೋಪ ಮಾಡೋದು ಕಾಂಗ್ರೆಸ್ ಚಾಳಿ ಐತಿ. RSSನ 1947ನಲ್ಲಿ ಜವಾಹರ್ಲಾಲ್ ನೆಹರು ಅವರು ನಿಷೇಧ ಮಾಡಿದ್ರು ಅಂತ ಹೇಳೋರು, ಅದ ಕಾಂಗ್ರೆಸ್ನ ಸರ್ದಾರ್ ಪಟೇಲ್ ಅವರು ನಿಷೇಧವನ್ನು ತೆರವುಗೊಳಿಸಿದ್ರು. ಅದನ್ನ ಹೇಳಂಗಿಲ್ಲ ಇವರು. ಅದು ಹೆಂಗೆ ಹೇಳ್ತಾರ? ಯಾಕಂದ್ರೆ ನಿಷೇಧ ಮಾಡಿದ್ದು ತಪ್ಪು ಅಂತ ಗೊತ್ತಾಯ್ತು. ಗಾಂಧೀಜಿಯವರ ಹತ್ಯೆಗೂ RSSಗೂ ಸಂಬಂಧ ಇಲ್ಲ ಅನ್ನೋದು ರುಜುವಾತು. ಅದಾದ ಮೇಲೆ ನಿಷೇಧ ತೆಗೆದ್ರು. ಅದನ್ನು ಹೇಳಿದ್ರೆ ಇವ್ರು ಮಾಡಿದ್ದು ತಪ್ಪು ಅನ್ನೋದು ಎದ್ದು ಕಾಣಿಸ್ತೈತಿ ಅಂತ ಬಾಯೇ ಬಿಡಂಗಿಲ್ಲ. ಬರೀ ನಿಷೇಧ ಮಾಡಿದ್ವಿ ಅಂತ ಪಡ್ಕೊತಾರೆ. ಮೊನ್ನೆ ಅಷ್ಟೇ ರಿಟೈರ್ಡ್ ಆದ್ರು ನೋಡ್ರಿ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು. ಅವರ ತಂದೆ ಅವರು ಚೀಫ್ ಜಸ್ಟಿಸ್ ಆಗಿದ್ರು. ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಕ ಒಂದಲ್ಲ 2 ಸಲ ಒಬ್ಬರ ಹೆಸರನ್ನ ಹೇಳಿದ್ರಂತ, ಇವ್ರನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡ್ರಿ ಅಂತ. ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಯಾರನ್ನ ಶಿಫಾರಸ್ ಮಾಡಿದ್ರಲ್ಲ ಅವರು ಬಾಂಬೆ ಮದ್ರಾಸ್ ಹೈಕೋರ್ಟ್ ಒಳಗ ಜಡ್ಜ್ ಆಗಿದ್ದವರು. ಅವರನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡ್ರಿ ಅಂತ ಹೇಳಿ ಚಂದ್ರಚೂಡ್ ಅವರ ತಂದೆಯವರು ಹೇಳಿದ್ರಂತ, ಅಂದರೆ ಶಿಫಾರಸ್ ಮಾಡಿದ್ರಂತ. ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಮಾಡಂಗಿಲ್ಲ ಅಂತ 2 ಸಲ ಹೇಳ್ತಂತ. ಯಾಕೆ ಹಿಂಗೆ ಹೇಳಿರ್ಬೇಕು ಅಂತ ನಾ ಹೇಳ್ತೇನೆ. ಅದನ್ನು ಕೇಳಿದ ತಕ್ಷಣ ನಿಮಗನ್ಸೈತಿ ಏನು ಕಾಂಗ್ರೆಸ್ ರೀ ಅಂತ. ಖರೆ ರೀ, ಯಾಕೆ ಹೇಳ್ರಿ? RSSನ ಗುರೂಜಿ ಅಂತೀವಲ್ರಿ, ಗುರೂಜಿಯವ್ರ ಅಂತ್ಯ ಸಂಸ್ಕಾರಕ್ಕೆ ಅವ್ರು ಹೋಗಿದ್ರಂತ. ಯಾರು? ಬಾಂಬೆ ಮದ್ರಾಸ್ ಹೈಕೋರ್ಟ್ನ ಜಡ್ಜ್ ಆಗಿದ್ದವರು. ಅವರ ಹೆಸರು ಚಂದುರೂಕರ್ ಅಂತ. ಅವರು ಬರೀ ಒಂದು ಅಂತ್ಯ ಸಂಸ್ಕಾರ, ಅದು RSS ಅವ್ರ ಅಂತ್ಯ ಸಂಸ್ಕಾರ, ಗುರೂಜಿಯವ್ರ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ರು ಅನ್ನೋ ಒಂದು ಕಾರಣಕ್ಕೆ ಸರ್ವಾಧಿಕಾರಿ ಕಾಂಗ್ರೆಸ್ಸು ಅವ್ರನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನಾಗಿ ಮಾಡಲೇ ಇಲ್ಲ. ನೋಡ್ರಿ ಎಂಥ ಮನಸ್ಥಿತಿ. ಸರ್ವಾಧಿಕಾರಿ ಮನಸ್ಥಿತಿಗಿನ್ನ ದೊಡ್ಡ ಮನಸ್ಥಿತಿ ಇದು, ಹೌದಿಲ್ರಿ? ಇದು ಕಾಂಗ್ರೆಸ್ನ ಫ್ಯಾಸಿಸ್ಟ್ ಹಿಸ್ಟ್ರಿ. ರಾಹುಲ್ ಗಾಂಧಿಯವರ, ಸೋನಿಯಾ ಗಾಂಧಿಯವರ, ಇಡೀ ಕಾಂಗ್ರೆಸ್ನೇ ಹೇಳತ್ತೀನಿ ನಾ, ಬರೀ 2-3 ಜನದಲ್ಲ. ಅವ್ರು ಉದ್ದಕ್ಕೂ ಮಾಡ್ಕೊಂಡು ಬಂದಿದ್ದು ಇಂಥದ್ದನ್ನು. ಈಗ ಬಂಡೆ ಅನ್ನ ಬಗ್ಸ್ಯಾರ ಬರೀ RSS ಪ್ರಾರ್ಥನಾ ಗೀತೆಯನ್ನು ಹಾಡಿದ್ಕ. ಮತ್ತೆ ಹೇಳ್ತಾರ ಊರು ತುಂಬ ಸರ್ವಾಧಿಕಾರಿ ನೀತಿ ನಡೆದೈತಿ ಅಂತ ಮಾತಾಡ್ತಾರೆ. ಯಾವುದು ಫ್ಯಾಸಿಸ್ಟ್, ಯಾವುದು ಸರ್ವಾಧಿಕಾರಿ ನೀತಿ ಅನ್ನೋದು ನೀವೇ ನೋಡ್ಕೊರಿ. ಆ್ಯಂಡ್ ಆಶ್ಚರ್ಯನೂ ಪಡಕ್ಕೆ ಹೋಗ್ಬೇಡ್ರಿ. DKC ಸಾರಿ ಕೇಳಿದ್ಕ. ಯುವರಾಜಿನ ಮುಂದೆ ಎಲ್ಲರೂ ಬಗ್ಗಬೇಕು. ಆ್ಯಂಡ್ ಯುವರಾಜಿನ ಆಯ್ಕೆ ಮಾಡ್ಕೊಂಡಿದ್ದು ಕಾಂಗ್ರೆಸ್ ನಾಯಕರೇ. ಸೊ ಮಾಡಿದ್ದು ನೋ ಮಾರಾಯ ಅಂತ ಅವ್ರು ಮಾಡಿದ ತಪ್ಪಿಗೆ ಅವ್ರು ಅನುಭವಿಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.